ಓಂ ಕಾರ್ಯಾಖ್ಯಾನಾದ ಪೂರ್ವವತ್ ಓಂ ಅಂತ 3ನೇ ಅಧ್ಯಾಯದ 3ನೇ ಪಾದದ 19ನೇ ಸೂತ್ರ. ಅದು 11ನೆಯ ಕಾರ್ಯಾಖ್ಯಾನ ಅಧಿಕರಣ ಅಂತ. ಇದು ಏನು ಸೂತ್ರ ಮತ್ತು ಅಧಿಕರಣ ಏನು ಹೇಳ್ತಿದೆ ಅನ್ನೋದನ್ನ ರಾಯರು ತತ್ವಮಂಜರಿಯಲ್ಲಿ 85ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ತಥಾ ಅಂತೇಳಿ ತಥಾ ಹಾಗೇನೆ ಕಾರ್ಯಾಖ್ಯಾನದ ಪೂರ್ವಿ ಇತ್ಯಸ್ಯ ಅರ್ಥ. ಹಾಗೆಯೇ ಈ ಅಧಿಕರಣದ ಅರ್ಥವನ್ನು ಕಾರ್ಯಾಖ್ಯಾನಾಧಿಕರಣದ ಅರ್ಥವನ್ನ ಹಾಗೆ ಸಮಾನ ಏವಂಚ ಅಭೇದಾತ್ ಅಂತೇನು ಮುಂದೆ ಬರುತ್ತದೆ ಸಮಾನಾಧಿಕರಣ ಅಂತ, ಅದರ ಅರ್ಥವನ್ನು ಕೂಡ ಆಚಾರ್ಯರು ಸಂಗ್ರಹಿಸಿದ್ದಾರೆ. ವಿಸ್ತರಿಸಿ ಹೇಳಿಲ್ಲ, ಸಂಗ್ರಹಿಸಿದ್ದಾರೆ ಅಂತ ಅರ್ಥ. ಅದೇನು ಆ ವಿಷಯ ಏನು? ತತ್ರ ಗುಣೈಹಿ ಉಪಾಸ್ಯತ್ವ, ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಆದ್ರಿಂದ ವಿಷ್ಣು ಗುಣಾನಾಮಪಿ ಅಲೌಕಿಕತ್ವಸ್ಯ, ವಿಷ್ಣುವಿನ ಗುಣಗಳೆಲ್ಲವೂ ಕೂಡ ಅಲೌಕಿಕ ಅಂತ ಗೊತ್ತಾಯ್ತು. ಅದನ್ನ ಪರಮತಃ ಅಂತ ಸೂತ್ರದಿಂದ ಹಿಂದೆ ಹೇಳಿದ್ದಾರೆ. ಅದನ್ನು ಈ ಕಾರಣದಿಂದಾಗಿ ಅವನ ಎಲ್ಲಾ ಗುಣಗಳು ಕೂಡ ಅಲೌಕಿಕ ಆಗಿವೆ ಅಂತ ಹಿಂದೆ ಬಂದಿದೆ. ಆ ತೇಷಾಂಚ ಬುದ್ಧ ವನಾರೋಹಾತ್, ಅಂತಹ ಗುಣಗಳು ಅಲೌಕಿಕ ಆದ ಮೇಲೆ ಅವು ನಮ್ಮ ಬುದ್ಧಿಗೆ ವಿಷಯ ಆಗೋದು ಹೇಗೆ, ಅನುಭವಕ್ಕೆ ಬರೋದು ಹೇಗೆ? ಅಲೌಕಿಕವಾದ ನಾವೆಲ್ಲೂ ನೋಡಿಲ್ವಲ್ಲ, ಆದ್ರಿಂದ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಗುಣಗಳನ್ನ ಅಂತ ಈಗ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಉಪದೇಶೇನ ತಜ್ಞಾನ ಸಂಭವಾತ್. ಅವು ಅಲೌಕಿಕ ಅನ್ನೋದಿಲ್ಲ, ಹೌದು. ಆದರೆ ಒಬ್ಬ ಗುರುವಾದವನು ಅದನ್ನು ಉಪದೇಶಿಸಿದಾಗ ಅಲೌಕಿಕವಾದ ಸಂಗತಿಗಳು ಕೂಡ ನಮಗೆ ಜ್ಞಾನಕ್ಕೆ ವಿಷಯ ಆಗಬಹುದು, ಅದರ ಜ್ಞಾನ ಬರಬಹುದು. ಮತ್ತೆ ಅಲೌಕಿಕವಾದ ಮೋಕ್ಷವೆಂಬ ಫಲಕ್ಕೆ ಇವೆಲ್ಲ ದಾಯಕ. ಅಲೌಕಿಕವಾದ ಗುಣಗಳ ಉಪಾಸನೆ ಏನಿದೆ ಅಲೌಕಿಕವಾದ ಮೋಕ್ಷವೆಂಬ ಫಲವನ್ನು ಕೊಡುವಂಥದ್ದು. ಆದ್ರಿಂದ ಅಲೌಕಿಕವಾದ ಗುಣಗಳೆಂದರೆ ಅದನ್ನು ಉಪಾಸನೆ ಮಾಡಿದರೆ ಅದು ಸಾಧ್ಯ. ಇದನ್ನ ಕಾರ್ಯಾಖ್ಯಾನಾದ ಪೂರ್ವೆ ಎಂಬ ಸೂತ್ರ ಹೇಳಿದೆ. ಅದರ ಅಧಿಕರಣ, ಆ ಕಾರ್ಯಾಧಿಕರಣ ಏನಿದೆ, ಆ ಕಾರ್ಯಾಖ್ಯಾನದ ಅಧಿಕರಣದ ಸಾರವನ್ನ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಗುಣೈ ಸರ್ವೈರ್ ಉಪಾಸ್ಯೋಸವನ್ನು ಮಾತಿನಿಂದಲೇ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಹೇಳಿದ ಮೇಲೆ ಉಪಾಸನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ ಅಂತಾನೆ ಅರ್ಥ. ಸಾಧ್ಯ ಇಲ್ಲದೆ ಇರೋದನ್ನ ಅವ್ರು ನಮ್ಗೆ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ. ಅದರಿಂದ ಹೇಳಿದ್ದಾರೆ ಅಂದಮೇಲೆ ಅದು ಅಲೌಕಿಕವಾದರೂ ಸಾಧ್ಯ ಅಂತ ಅರ್ಥ. ಅಲೌಕಿಕಾಸ್ತಸ್ಯ ಗುಣಾಃ ಹಿ ಉಪಾಸ್ಯಾಃ ಅಲೌಕಿಕಂ ಮುಕ್ತಿ ಕಾರ್ಯಂ ಮಿತೋಸ್ಯ ಅಂತ ಒಂದು ವಾಕ್ಯವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅಲೌಕಿಕವಾದ ಮುಕ್ತಿಯ ಪ್ರಾಪ್ತಿಯೇ ಅಲೌಕಿಕವಾದ ಗುಣಗಳ ಉಪಾಸನೆಯ ಕಾರ್ಯ. ಇತಿ ಕಾರ್ಯಾಖ್ಯಾನಾತ್, ಕಾರ್ಯವನ್ನು ತೋರಿಸಿದ್ದಾರೆ. ಉಪಾಸನೆ ಮಾಡಿದ್ದಕ್ಕೆ ಏನು ಫಲ? ಕಾರ್ಯ ಅಂದ್ರೆ ಫಲ. ಆದ್ರಿಂದ ಕಾರ್ಯಾಖ್ಯಾನಾತ್ ಅನ್ಯತ ಅದೃಷ್ಟಾಹ ಏವ ಗುಣಾಃ ಉಪಾಸ್ಯಾಹ. ಬೇರೆ ಕಡೆ ನಾವು ಎಲ್ಲೂ ಅದನ್ನು ಕಾಣದೇ ಇರಬಹುದು, ಆದರೂ ಅಂಥ ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತಾನೆ ಅದರ ತಾತ್ಪರ್ಯ ಆಗ್ತದೆ. ಮತ್ತು ಮುಂದೆ ಸಮಾನ ಏವಂಶ ಅಭೇದಾತ್ 20ನೇ ಸೂತ್ರ, ಇದು ಸಮಾನಾಧಿಕರಣ 12ನೇದ್ದು. ಅದೇನು ಹೇಳಿದೆ? ತಥಾ ಸರ್ವತ್ರ ಯಥಾಕ್ರಮಂ ಸ್ವಸ್ವ ಪ್ರಾಪ್ಯ ಫಲಕ್ರಮಾನುರೋಧೇನ, ಪ್ರತಿಯೊಬ್ಬನು ಕೂಡ ತಾನು ಏನೇನು ಪಡೆಯಬೇಕಾದ ಫಲ ಇದೆ ಅದಕ್ಕನುಸಾರವಾಗಿ ಅವನವನಿಂದ ಭಗವಂತ ಉಪಾಸ್ಯನಾಗಿದ್ದಾನೆ ಅಂತ ಹೀಗೆ ಹೇಳಿದ್ರಿಂದ ಉಪಾಸನಾಯಾ ಸ್ವಾನುಸಾರಿ ಫಲದತ್ವ ಸಮರ್ಥನ ಪರಸ್ಯ. ಉಪಾಸನೆ ಅನ್ನೋದು ತಾನು ಹೇಗೆ ಮಾಡಲ್ಪಟ್ಟಿರ್ತದೋ ಅದಕ್ಕನುಸಾರವಾದ ಫಲವನ್ನು ಕೊಡ್ತದೆ. ಇದನ್ನು ಹೇಳಿಕ್ಕೆ ಹೊರಟಿರೋದು ಸಮಾನ ಏವಂಶ ಅಭೇದಾತ್ ಅಂತ. ಅಪೂರ್ವತ್ವೇಪಿ ಸಮಾನಾನಾಂ ಏವ ಉಪಸಂಹಾರಃ ನತು ತ್ರಿವಿಕ್ರಮತ್ವಾದೀನಾಂ ಕಾದಾಚಿತ್ಕಾನಾಂ ಪೃಥಕ್ತ್ವೇ ನ ಅಂತ ಆ ಸಮಾನಾಧಿಕರಣದಲ್ಲಿ ಬಂದಿರುವಂತಹ ವಿಷಯ. ಅಲೌಕಿಕವಾದ ಗುಣಗಳನ್ನು ಉಪಾಸನೆ ಮಾಡುವುದು ಉಚಿತವಾದ್ದೇ, ಆದರೂ ಸಮಾನಾನಾಮೇವ, ಎಂಥ ಗುಣಗಳನ್ನು ಉಪಾಸನೆ ಮಾಡಬೇಕು ಅಂದ್ರೆ ತಮಗೆ ಯೋಗ್ಯವಾದ ಗುಣಗಳನ್ನೇ ಉಪಾಸನೆ ಮಾಡಬೇಕು, ಗುಣಗಳನ್ನೇ ಉಪಾಸನೆ ಮಾಡಬೇಕು, ಹೊರತು ಎಲ್ಲಾ ಗುಣಗಳನ್ನು ಕೂಡ ಉಪಾಸನೆ ಮಾಡುವಂತಿಲ್ಲ. ಅಲ್ಲಿ ಹೀಗೆ ಬಂದಿದೆ, ಸರಸ್ವತೀ ದೇವಿ ಬಗ್ಗೆ ಅಂತ ಅಲ್ಲಿ ಬಂದಿದೆ. ಆದ್ರೆ ಇಲ್ಲಿ ತತ್ವಮಂಜರಿಯಲ್ಲಿ ಅದು ಬರಲಿಲ್ಲ. ಸರಸ್ವತೀ ದೇವಿ ಚತುರ್ಮುಖ ಬ್ರಹ್ಮ ಯಾವ ಗುಣಗಳನ್ನು ಉಪಾಸನೆ ಮಾಡ್ತಾನೋ ಅದೆಲ್ಲವನ್ನೂ ಉಪಾಸನೆ ಮಾಡುವಂತಿಲ್ಲ. ತ್ರಿವಿಕ್ರಮತ್ವಾದಿ ಗುಣಗಳನ್ನ ಚತುರ್ಮುಖ ಬ್ರಹ್ಮನೇ ವಿಶೇಷ ಮಾಡ್ತಾನೆ. ತ್ರಿವಿಕ್ರಮತ್ವಾದಿ ಕ್ರಿಯಾ ವಿಶೇಷಗಳನ್ನ ಸರಸ್ವತಿ ದೇವಿ ಅದನ್ನು ಉಪಾಸನೆ ಮಾಡುವಂತಿಲ್ಲ.
ಅದ್ರ ವಿವರಣೆ ಏನು ಅಲ್ಲಿ ಅದು ಬಂದಿದೆ, ತತ್ವಮಂಜರಿಯಲ್ಲಿ ಬರಲಿಲ್ಲ. ಬ್ರಹ್ಮ ಸರಸ್ವತಿಯರು ಸಮಾನ ಸ್ಥಾನದಲ್ಲಿರೋದ್ರಿಂದ ಅವ್ರ ಉಪಾಸನೆಯೂ ಒಂದೇ ಥರ ಇರ್ತದೆ. ಆದರೆ ಅವ್ರಿಗೆ ಸಿಗುವಂಥ ಮೋಕ್ಷ ಫಲ ಏನಿದೆ ಅದು ತಾರತಮ್ಯದಿಂದ ಕೂಡಿದೆ. ಸರಸ್ವತಿಗಿಂತ ಹೆಚ್ಚಿನ ಫಲ ಚತುರ್ಮುಖ ಬ್ರಹ್ಮನಿಗೆ. ಆದ್ದರಿಂದ ಉಪಾಸನೆ ಗುಣವಾಗಿ ಫಲ ಸಿಗೋದ್ರಿಂದ ಫಲ ದೊರಕ್ತದೆ ಅನ್ನುವಂತ ನೀವೇನು ಹೇಳಿದ್ದೀರಿ ಅದು ಸರಿಯಲ್ಲ. ಯಾಕಂದ್ರೆ ಅವರಿಬ್ರು ಒಂದೇ ಥರ ಉಪಾಸನೆ ಮಾಡ್ತಾರಲ್ಲ, ಆದ್ದರಿಂದ ಅವ್ರಿಗೆ ಒಂದೇ ಥರದ ಫಲ ಸಿಗಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಅವರಿಬ್ರು ಒಂದೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ಏನರ್ಥ? ಉಳಿದ ಜೀವರಿಗೆ ಹೋಲಿಸಿದ್ರೆ ಅವರಿಬ್ರು ಗಂಡ ಹೆಂಡತಿರಾದ್ರಿಂದ ಒಂದೇ ಸ್ಥಾನದಲ್ಲಿದ್ದಾರೆ ಅಂತ ಅಷ್ಟೇ ಅರ್ಥ. ಆದ್ರೆ ಯೋಗ್ಯತೆಯ ದೃಷ್ಟಿಯಿಂದ ಅವರು ಸರಿಸಮಾನದೇನಲ್ಲ. ಚತುರ್ಮುಖ ಬ್ರಹ್ಮ 3ನೇ ಕಕ್ಷಾದಲ್ಲಿ, ಅವಳು 4ನೇ ಕಕ್ಷಾದಲ್ಲಿ ಇದ್ದಾರೆ. ಆದ್ರಿಂದ ಅವ್ರ ಉಪಾಸನೆಯಲ್ಲೂ ತಾರತಮ್ಯ ಇದೆ. ಚತುರ್ಮುಖ ಬ್ರಹ್ಮ ಪರಮಾತ್ಮನ ತ್ರಿವಿಕ್ರಮತ್ವ ಕ್ರಿಯೆಯನ್ನ ನಿರ್ದಿಷ್ಟವಾಗಿ ಉಪಾಸಿಸ್ತಾನೆ. ಸರಸ್ವತಿ ಅದನ್ನ ಕ್ರಿಯಾತ್ವೇನ ಅನುಸಂಧಾನ ಮಾಡ್ಕೋತಾಳೆ. ಅನುವ್ಯಾಖ್ಯಾನದಲ್ಲಿ ಅದನ್ನ ಆಚಾರ್ಯ ಹೇಳಿದಾರಂತೆ, ಯಥಾಶಕ್ತಿ ಸ್ಮೃತಾನ್ ಧಾತ್ರ ಗುಣಾನ್ ವಿಷ್ಣು ಸರಸ್ವತಿ ಸ್ಮರೇತ್. ಯಥಾಶಕ್ತಿ ಆ ಚತುರ್ಮುಖ ಬ್ರಹ್ಮನಿಂದ ಸ್ಮರಿಸಲ್ಪಟ್ಟ ಗುಣಗಳನ್ನ ಸರಸ್ವತಿಯು ಕೂಡ ಸ್ಮರಿಸ್ತಾಳೆ. ತ್ರೈವಿಕ್ರಮಾದ್ಯಾಸ್ತು ನಿತ್ಯ ವಿಕ್ರಾಂತಿ ಪೂರ್ವಿಕಾ ಕದಾಚಿಲ್ ಲೋಪಯೇ ದೇವಿ ಸ್ಥಾನೈಕ್ಯಂ ನ ಗುಣೇಸ್ತತಃ. ಅದರಿಂದ ಈ ಕೆಲವು ಗುಣಗಳನ್ನ ಅವಳು ಉಪಾಸನೆ ಮಾಡೋದಿಲ್ಲ. ಅಂಥದ್ರಲ್ಲಿ ಕೆಲವು ಅವನು ಮಾಡೋ ಗುಣಗಳು ಇವಳಿಗೆ ಸಲ್ಲೋದಿಲ್ಲ. ಹೀಗೆ ಸ್ಥಾನೈಕ್ಯಂ, ಇಬ್ರು ಒಂದೇ ಸ್ಥಾನದಲ್ಲಿ ಇರ್ತಾರೆ, ಹೊರತು ಗುಣೈಸ್ತತಃ ಸಮಾನವಾದ ಆನಂದ ಸಮಾನವಾದ ಜ್ಞಾನ ಅವ್ರಿಗಿರೋದಿಲ್ಲ ಅಂತ ಹೀಗೆ ಅದ್ರ ತಾತ್ಪರ್ಯ ಇದೆ. ಇನ್ನು ಹೆಚ್ಚಿನ ವಿಷಯಗಳನ್ನ ಅಲ್ಲಿ ನೋಡ್ತೇವೆ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ನೋಡ್ತೇವೆ. ಹೀಗೊಂದ್ ಕಡೆ ಇಲ್ಲಿ ಟಿಪ್ಪಣಿಯಲ್ಲಿ ಆ ಟಿಪ್ಪಣಿಗೆ ಅನುಸಾರವಾಗಿ ಅನುವಾದದಲ್ಲಿ ಬರೆದಿದ್ದಾರೆ, ಬ್ರಹ್ಮದೇವ ಭಗವಂತನ ಕ್ರಿಯೆಯನ್ನ ವಿಶಿಷ್ಯ ನಿರ್ದಿಷ್ಟವಾಗಿ ತ್ರಿವಿಕ್ರಮನ ಕ್ರಿಯೆಯನ್ನೇ ಉಪಾಸನೆ ಮಾಡ್ತಾನೆ. ಸರಸ್ವತಿ ದೇವಿ ಆ ತ್ರಿವಿಕ್ರಮನ ಕ್ರಿಯೆಯನ್ನ ನಿರ್ದಿಷ್ಟವಾಗಿ ಉಪಾಸನೆ ಮಾಡೋದಿಲ್ಲ, ಅದೂ ಒಂದು ಕ್ರಿಯಾ ಅಂತ ಉಪಾಸನೆ ಮಾಡ್ತಾಳೆ. ತ್ರಿವಿಕ್ರಮನ ಕ್ರಿಯಾದ ಬಗ್ಗೆ ಅವಳಿಗೆ ಗೊತ್ತಿದೆ, ಆದ್ರೆ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ಅದನ್ನು ಉಪಾಸನೆ ಮಾಡೋದಿಲ್ಲ. ಅನೇಕ ಕ್ರಿಯೆಗಳಲ್ಲಿ ಅದು ಒಂದು ಅಂತ ಉಪಾಸನೆ ಮಾಡ್ತಾಳೆ ಅಂತ ಹೀಗೆ ಅದರಿಂದ ಕಂಡು ಬರ್ತದೆ. ಮುಂದೆ ಸ್ಥಾನವತು ಉಪಾಯನ ಶಬ್ದಶೇಷತ್ವಾತ್ ಕುಶಾಂಶ್ ಛಂದಸ್ತು ತ್ಯುಪಗಾನವತ್ ತದುಕ್ತಂ 27ನೇ ಸೂತ್ರ ಇದೆ. ಅದು ಹಾನ್ಯಧಿಕರಣ, 17ನೇ ಹಾನ್ಯಧಿಕರಣ. ಅದೇನು ಹೇಳ್ತದೆ? ತಥಾ ಮತ್ತು ಇನ್ನೊಂದು ಅಧಿಕರಣದ ಸಾರವನ್ನು ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಮುಕ್ತಾಭಿತಿವಾ ಸಂಸಾರ ಇತಿವಾ ಕಾಲ ವಿಶೇಷಂ ಅನುಪಾದಾಯ ಉಪಾಸ್ಯೋ ವಿಷ್ಣು ಇತಿ ಸಾಮಾನ್ಯೋಕ್ತ್ಯ. ಭಗವಂತ ಉಪಾಸ್ಯನಾಗಿದ್ದಾನೆ ಅಂತ ಬಂತು. ಯಾವಾಗ ಉಪಾಸನೆ ಮಾಡಬೇಕು? ಮುಕ್ತಿಯಲ್ಲಿ ಉಪಾಸನೆ ಮಾಡಬೇಕೋ ಅಥವಾ ಸಂಸಾರದಲ್ಲಿ ಉಪಾಸನೆ ಮಾಡಬೇಕೋ ಅಂತ ಅದು ಸ್ಪಷ್ಟವಾಗಿ ಹೇಳಿಲ್ಲ. ಕಾಲ ವಿಶೇಷವನ್ನೇನು ಹೇಳದೇ ಇರೋದ್ರಿಂದ ವಿಷ್ಣು ಉಪಾಸ್ಯ ಮಾತ್ರ ಹೇಳಿದ್ರಿಂದ ಸದಾಕಾಲದಲ್ಲೂ ಉಪಾಸನೆ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಅಭಿಪ್ರಾಯ ಅದರಿಂದ ಸ್ಪಷ್ಟ ಆಗ್ತದೆ. ಅದರಿಂದ ಮುಕ್ತಿಯಲ್ಲಿಯೂ ಕೂಡ ಉಪಾಸನೆ ಮಾಡಲೇಬೇಕು. ಅದನ್ನು ಹಾನ್ಯಧಿಕರಣ ಹೇಳ್ತದೆ. ಆ ಹಾನ್ಯಧಿಕರಣದ ಸಾರವನ್ನ ಹೀಗೆ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ನಿಯತ ಸ್ವಾಧ್ಯಾಯದ ಅನಂತರಂ ಸ್ವೇಚ್ಛೆಯ ಕುಶಗ್ರಹಣಸ್ತ್ಯುಪಗಾನವದೇವ ಮೋಕ್ಷೇ ಉಪಾಸನಾದಿ ಅಂತ ಅಲ್ಲಿ ವಿಚಾರ. ಈ ನಾವೇನು ಬ್ರಹ್ಮಯಜ್ಞ ಮಾಡ್ತೀವಲ್ಲ ನಿತ್ಯ, ಬ್ರಹ್ಮಯಜ್ಞದಲ್ಲಿ ಸ್ವಾಧ್ಯಾಯ ಇದ್ದೇ ಇದೆ. ಬ್ರಹ್ಮಯಜ್ಞ ಇರುವುದೇ ಸ್ವಾಧ್ಯಾಯಕ್ಕಾಗಿ. 4 ವೇದ ಅಂಗ ಇತ್ಯಾದಿಗಳನ್ನು ಹೇಳ್ತೇವೆ. ಅಷ್ಟಾದ್ಮೇಲೂ ಕೂಡ ಮತ್ತೆ ಕೈಯಲ್ಲಿ ದರ್ಭೆಗಳನ್ನು ಹಿಡಿದು ಸಮಿತ್ವಾಣಿ ಶ್ರೋತ್ರೀಂ ಬ್ರಹ್ಮನಿಷ್ಠಂ ಅಂತ ಗುರುಗಳ ಹತ್ರ ಹೋಗಿ ವೇದ ಮಂತ್ರಗಳನ್ನು ಪಠನ ಮಾಡೇ ಮಾಡ್ತೇವೆ. ಅದರಂತೆ ಮೋಕ್ಷದಲ್ಲೂ ಕೂಡ ಉಪಾಸನೆ ಮಾಡೇ ಮಾಡ್ತಾರೆ. ಅದ್ರದ್ದು ಐಚ್ಛಿಕ. ಬ್ರಹ್ಮವಿದ ಆಪ್ನೋತಿ ಬ್ರಹ್ಮ ಅಂತ ಮೋಕ್ಷ, ಬ್ರಹ್ಮಜ್ಞಾನವನ್ನು ಪಡೆದವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಏನು ಬಂದಿದೆಯಲ್ಲ, ಆ ವಾಕ್ಯದ ನಂತರ ಉಪಾಸನೆ ಮಾಡಬೇಕು ಅಂತ ಇತ್ಯಾದಿ ವಾಕ್ಯಗಳು ಬಂದಿವೆ ತೈತ್ರೇಯ ಉಪನಿಷತ್ನಲ್ಲಿ. ಆದ್ದರಿಂದ ಈ ಮೋಕ್ಷ ಅನ್ನೋ ಫಲ ಸಿಕ್ಕ ಮೇಲೆ ಮತ್ತೆ ಉಪಾಸನೆ ಮಾಡಬೇಕು ಅಂತ ನಿರ್ಬಂಧ ಏನಿಲ್ಲ. ಆದರೂ ಮಾಡ್ತಾನೆ. ಹೀಗೆ ಬ್ರಹ್ಮತರ್ಕದಲ್ಲಿ ಹಾಗೆ ಒಂದು ಮಾತಿದೆ, ಮುಕ್ತರು ಕೂಡ ಸ್ವೇಚ್ಛೆಯಿಂದ ಭಗವಂತನನ್ನು ಉಪಾಸಿಸ್ತಾರೆ.
ಹೇಗೆಂದ್ರೆ ಬ್ರಹ್ಮಯುದ್ಧದ ಅನಂತರ ಬ್ರಾಹ್ಮಣರು ದರ್ಭ ಹಿಡಿದು ಅಧ್ಯಯನವನ್ನು ಹೇಗೆ ಮುಂದುವರಿಸ್ತಾರೋ ಹಾಗೆ ಅಂತದರ ತಾತ್ಪರ್ಯ. ಮುಕ್ತ ಅಪಿ ಹಿ ಕುರುವಂತಿ ಸ್ವೇಚ್ಛೆಯೋಪಾಸನಂ ಹರೇಹೇ ನಿಯಮಾನಂತರಂ ವಿಪ್ರಾಹ ಕುಶಾದ್ಯೈರಪ್ಯಧೀಯತೆ. ನಿಯಮ ಅಂದ್ರೆ ಬ್ರಹ್ಮಯಜ್ಞ, ನಮ್ಮ ಆಹ್ನಿಕದ ಭಾಗವಾಗಿ ಏನು ಯಜ್ಞ ಮಾಡ್ತೇವೆ ಅದನ್ನ ಮಾಡಿದಾದ್ಮೇಲೂ ಕೂಡ ಮತ್ತೆ ಅಧ್ಯಯನ ಮುಂದುವರಿಸ್ತೀವಲ್ಲ ಹಾಗೆ. ಕೃಷ್ಣೋ ಯಜ್ಞೈ ಯುಜ್ಯತೆ ವೀತಮೋಹೈಹಿ, ಕೃಷ್ಣೋ ಮುಕ್ತೈ ಯುಜ್ಯತೆ ಅಂತ ಮಹಾಭಾರತದಲ್ಲಿ ಇದು ಆರಂಭದಲ್ಲೇ ಬರೋ ಶ್ಲೋಕ. ಆಚಾರ್ಯ ಸರ್ವಮೂಲದಲ್ಲಿ ತಾತ್ಪರ್ಯದಲ್ಲೂ ಕೂಡ ಉದ್ಧರಿಸಿದ್ದಾರೆ. ಮುಕ್ತರಾದ ಮೋಹವನ್ನು ಕಳೆದುಕೊಂಡ ಮುಕ್ತರಿಂದ ಭಗವಂತ ಉಪಾಸಿಸಲ್ಪಡ್ತಾನೆ ಅಂತ ಅಲ್ಲಿ ಬಂದಿದೆ. ಅದರ ಅರ್ಥವನ್ನು ವಿಷ್ಣು ಉಪಾಸ್ಯ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಇನ್ನ ವಿಷ್ಣು ಉಪಾಸ್ಯ ಇತ್ಯುಕ್ತ ಕರ್ಮಭಿ ಉಪಾಸನಂತು ಮುಕ್ತಿದಶಾಯಾಂ ನ ನಿಯತಮಿತಿ ಸೂಚನಾಯ ಮುಕ್ತವು ಕರ್ಮೋಪಾಸ್ತ್ಯನಿಯಮ ಮುಕ್ತಿ ರೂಪಸ್ಯ ಛಂದತಃ ಉಭಯಾವಿರೋಧಾತ್ ಇತ್ಯಸ್ಯ ಚ ಅರ್ಥಃ ಸಂಗೃಹೀತೋ ಭವತಿ. ಮತ್ತೆ ಅದರ ಮುಂದೆ ಛಂದತಃ ಅಂತ ಹೀಗೊಂದು ಒಂದು ಸೂತ್ರ ಕೇಳಿಬರ್ತದೆ. ಅದು 29ನೇ ಸೂತ್ರ, ಛಂದಾಧಿಕರಣ ಅಂತ. ಕರ್ಮಾಪಿ ಕುರುವಂತಿನವ ಇತಿ ಅತಃ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದಿದೆ. ಕರ್ಮಗಳನ್ನು ಮುಕ್ತರು ಮಾಡ್ತಾರೋ ಅಥವಾ ಇಲ್ವೋ ಅಂತ ಪ್ರಶ್ನೆ ಬಂದ್ರೆ ಛಂದತಃ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಸ್ವೇಚ್ಛೆಯಿಂದ ಮಾಡ್ತಾರೆ ಅಥವಾ ಬಿಡ್ತಾರೆ, ಮಾಡಲೇಬೇಕು ಅಂತ ವಿಧಿಬಂಧ ಏನೂ ಇಲ್ಲ, ಮಾಡದೆ ಹೋದ್ರೆ ಪಾಪವೂ ಕೂಡ ಅವರಿಗಿಲ್ಲ. ಸ್ವೇಚ್ಛೆಯ ಕುರುವಂತಿ ನವ ಬಂಧ ಪ್ರತ್ಯಯವಾಯೋ ಅಭಾವಾತ್, ಮಾಡದೇ ಇದ್ರೆ ದೋಷ ಅವರಿಗಿಲ್ಲ. ಅದರಂತೆ ಅವರು ಮಾಡ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮಾಡೋ ಸ್ವಭಾವ ಅವ್ರಿಗೆ ಇರ್ತದೆ, ಸಂಸ್ಕಾರ ಇರ್ತದೆ, ಹಾಗೆ ಮಾಡ್ತಾ ಮುಂದುವರಿತಾರೆ. ಇತ್ಯಸ್ಯ ಅರ್ಥಶ್ಚ ಸಂಗೃಹೀತೋ ಭವತಿ. 11, 12, 17, 19 ಈ ಎಲ್ಲ ಅರ್ಥಗಳ ಸೂತ್ರಗಳ ಅರ್ಥವನ್ನು ಕೂಡ ಅರ್ಥ ಸೂತ್ರ ಅವುಗಳನ್ನು ಸಂಗ್ರಹವನ್ನು ಕೂಡ ಮಾಡಿದಾಗಾಯಿತು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.